ಇತಿಹಾಸ ಪ್ರಸಿದ್ಧ ಬೈಂದೂರು ತಾಲೂಕಿನ ಚಿತ್ತೇರಿ ಶ್ರೀ ಬ್ರಹ್ಮಲಿಂಗೇಶ್ವರ ಮತ್ತು ಸಪರಿವಾರ ದೇವರು ಹಾಗೂ ದೈವಗಳ ದೇವಸ್ಥಾನ ಪಡುವರಿ ನೂತನ ದೇಗುಲಗಳ ಲೋಕಾರ್ಪಣೆ ಹಾಗೂ ದೇವರು ದೈವಗಳ ಪುನರ್ ಪ್ರತಿಷ್ಠಾ ಮಹೋತ್ಸವವು ಸಂಭ್ರಮದಿಂದ ನಡೆಯಿತು. ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು ಸುಬ್ರಹ್ಮಣ್ಯ ಮಠ ಕುಕ್ಕೆ ಸುಬ್ರಹ್ಮಣ್ಯ ಅವರನ್ನು ಭವ್ಯ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಯಿತು. ಬೆಳಿಗ್ಗೆ 8 ಗಂಟೆಯಿಂದ ಗುರುಗಣಪತಿ ಪೂಜೆ ಪುಣ್ಯಾಹ, ಬೆಳಿಗ್ಗೆ 9:30ಕ್ಕೆ ಬ್ರಹ್ಮದೇವರ ನುಡಿ ದರ್ಶನ, ಬೆಳಿಗ್ಗೆ 10:30ಕ್ಕೆ ನಾಗದೇವರ ನುಡಿ ದರ್ಶನ, ಶಾಂತಿ ಪ್ರಾಯಶ್ಚಿತ ಹೋಮ, ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಮಧ್ಯಾಹ್ನ 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ, ಸಂಜೆ 6 ಗಂಟೆಗೆ ಗಣಪತಿ ದೇವರಿಗೆ ರಂಗಪೂಜೆ ಹಾಗೂ ಎಲ್ಲ ದೇವರಿಗೆ ದೀಪೋತ್ಸವ, ದೈವಗಳ ನುಡಿ ದರ್ಶನ ಮತ್ತು ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಹಾಗೂ ರಾತ್ರಿ 9 ಗಂಟೆಯಿಂದ ಶ್ರೀ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಮೇಳದವರಿಂದ ಪೌರಾಣಿಕ ಪ್ರಸಂಗ ಯಕ್ಷಗಾನ ನಡೆಯಲಿದೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸದಸ್ಯರು ಹಾಗೂ ಊರಿನ 10 ಸಮಸ್ತರು ಉಪಸ್ಥಿತರಿದ್ದರು. ಸುಂದರವಾಗಿ ನಮ್ಮ ಶ್ರದ್ಧೆ ಉಳಿಯುತ್ತೆ. ಈ ರೀತಿಯ ಪ್ರತಿಷ್ಠೆ ಇಲ್ಲಿ ನಡೆದಿದೆ. ನಮಸ್ಕಾರ, ನನ್ನ ಹೆಸರು ಶಿವರಾಮ್ ಶೆಟ್ಟಿ ಅಂತ. ನಾನು ಬೈಂದೂರು ಚಿತ್ತೇರಿ ದೇವಸ್ಥಾನದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಬಂಧುಗಳೇ, ತುಂಬ ಖುಷಿ ಆಗ್ತಾ ಇದೆ. ನಾವು 3 ದಿವಸದಿಂದ ಸತತವಾಗಿ 4 ಹೊತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಜನಸ್ಪಂದನ ನೋಡಿದರೆ ದಿನೇ ದಿನೇ ದುಪ್ಪಟ್ಟು ಆಗ್ತಾ ಇದೆ. ಹತ್ತತ್ರ ಒಂದು 5,000ಕ್ಕೂ ಹೆಚ್ಚು ಜನ ಇಲ್ಲಿಗೆ ಬಂದು ಭೇಟಿ ಮಾಡಿ ದರ್ಶನ ಮಾಡಿ ಹೋಗಿದ್ದಾರೆ, ಪುನೀತರಾಗಿದ್ದಾರೆ. ತುಂಬ ಹೆಮ್ಮೆ ಅನಿಸ್ತಿದೆ. ನಾವು ಶುರುವಿನಲ್ಲಿ ಇದು ಒಂದು ಕುಟುಂಬದ ಸೀಮಿತ ವ್ಯವಸ್ಥೆ ಅಂತ ಅಂದ್ಕೊಂಡಿದ್ದೇವೆ. ಹಾಗೇನಿಲ್ಲ, ಇಡೀ ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ಒಂದು ಗ್ರಾಮಕ್ಕೆ ಅಂದ್ಕೊಂಡಿದ್ದೇವೆ. ಪಡೂರಿಯನ್ನು ಹೊರತುಪಡಿಸಿ 16 ಗ್ರಾಮಗಳು ಸೇರಿ ಒಳ್ಳೆ ಜನಸ್ಪಂದನ ಇದೆ. ಎಲ್ಲರಿಗೂ ಕೂಡ ಚಿತ್ತೇರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಂದಿದ್ದಾರೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನೂ ಕೂಡ ಒಂದೆರಡು ಸಂಜೆ ಕೂಡ ಧಾರ್ಮಿಕ ಕಾರ್ಯಕ್ರಮ ನಡೆಯುವುದಿದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪುನೀತರಾಗಿ ಅಂಥೇಳಿ, ದೇವರ ಕೃಪೆಗೆ ಪಾತ್ರರಾಗಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ದೇವರು ಒಳ್ಳೇದು ಮಾಡಲಿ, ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯುವಂತಾಗಲಿ ಅಂತ ಆಶಿಸ್ತೇನೆ. ಈ ಚಾನೆಲ್ನವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇವೆ. ನಮಸ್ತೆ ಸರ್. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು.